ಇದೇ ವಿಚಾರವಾಗಿ ರಾಜ್ಯಾದ್ಯಂತ ಈಗ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ ಕೂಡ ನಡೀತಾ ಇದೆ. ಯಾಕಂದ್ರೆ ಈ ರೀತಿಯಾಗಿ ಹಿಜಾಬ್ಗೆ ಅವಕಾಶವನ್ನ ಕೊಟ್ಟು ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಇರುವಾಗಲೇ ಅದು ಇನ್ನೂ ಕೂಡ ನಮಗೆ ಬೇರೆ ಆದೇಶ ಹೊರಡಿಸಿಲ್ಲ, ಆಗ್ಲೇ ಈ ರೀತಿಯ ಅನುಮತಿಯನ್ನ ಕೊಟ್ಟಿರೋದು ಯಾಕೆ? ಹಿಜಾಬ್ಗೆ ಅನುಮತಿ ಕೊಟ್ಟಿರೋದು ಯಾಕೆ? ಮನೆಗಳಲ್ಲಿ ಎಲ್ಲರೂ ಕೂಡ ಅವರವರ ಧರ್ಮವನ್ನ ಪಾಲಿಸಲಿ, ಶಾಲೆಗಳಲ್ಲಿ ಸಮವಸ್ತ್ರ ಬಳಸೋದು ಒಳ್ಳೇದಲ್ವಾ? ಪಂಚೆ ಶಾಲನ್ನ ಧರಿಸೋದು, ಹಿಜಾಬ್ ಹಾಕೋದು, ಇದೆಲ್ಲವೂ ಕೂಡ ಕೆಲವರು ಬಳಿ ಬಟ್ಟೆ ಧರಿಸಿ ಬಂದ್ರೆ ಸಮಾನತೆ. ಅದು ಶಿಕ್ಷಣ ಇಲಾಖೆ ಹಿಜಾಬ್ ಆದೇಶವನ್ನ ವಾಪಸ್ ಪಡಿಬೇಕು. ರುಪ್ಸಾ ಸಂಘಟನೆಯಿಂದ ಈಗ ಶಿಕ್ಷಣ ಇಲಾಖೆಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಹಿಜಾಬ್ಗೆ ಅನುಮತಿ ಕೊಟ್ಟಿದ್ದೀರಿ, ಹಾಗಾಗಿ ನೀವಿದನ್ನ ಈ ಕೊಟ್ಟಿರುವಂತಹ ಅನುಮತಿಯನ್ನ ಹಿಂಪಡಿಬೇಕು ಅಂತ ಹೇಳ್ತಿದ್ದಾರೆ. ಶಿಕ್ಷಣ ಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆ ಸಮವಸ್ತ್ರ ವಿಚಾರವಾಗಿ ಧರ್ಮಾಧಾರಿತವಾಗಿ ಯಾವ ಧರ್ಮಗಳನ್ನು ಅವರು ಅನುಸರಿಸ್ಕೊಂಡು ಹೋಗಬೇಕು ಅಂತ ಹೇಳಿರೋದು ನಿಜವಾಗ್ಲೂ ಕೂಡ ಅಸಂಬದ್ಧ ಹೇಳಿಕೆ ಅಂತ ನಾನು ಭಾವಿಸ್ತೇನೆ. ಕಾರಣ ಇಷ್ಟೇ, ಮೊದಲಿಂದಲೂ ಸಮವಸ್ತ್ರ ಸರ್ಕಾರನೇ ಮಾಡಿದೆ. ಸಮವಸ್ತ್ರನ ಈಗ ನೀವು ಗೌರ್ಮೆಂಟ್ ಶಾಲೆ ಮಕ್ಕಳಿಗೆಲ್ಲ ಸಮವಸ್ತ್ರ ಒಂದೇ ರೀತಿ ಹಾಕ್ಕೊಡ್ತಾ ಇದ್ರು. ಅಲ್ಲಿ ಧರ್ಮ ಒಂದು ವಿಂಗಡಣೆ ಮಾಡಿಬಿಟ್ರೆ ಮುಸ್ಲಿಮ್ಸು ಹಿಜಾಬ್ ಹಾಕೋದು, ಹಿಂದೂ ಹೆಣ್ಮಕ್ಳು ಗಂಡು ಮಕ್ಕಳು ನಾವು ರಾಮನ ಭಕ್ತರು ಅಂತ ಹೇಳಿ ಲುಂಗಿ ಉಟ್ಕೊಂಡು ಟವಲ್ ಹಾಕ್ಕೊಂಬರೋದಾಗಲಿ, ಅಥವಾ ಲಂಬಾಣಿ ಮಕ್ಕಳು ಲಂಬಾಣಿ ಡ್ರೆಸ್ ಹಾಕ್ಕೊಂಬರಲ್ಲ, ಕ್ರಿಶ್ಚಿಯನ್ ಮಕ್ಕಳು ಕ್ರಿಶ್ಚಿಯನ್ ಡ್ರೆಸ್ಸು ವೈಟ್ ಡ್ರೆಸ್ ಹಾಕ್ಕೊಂಡ್ಬರ್ಲಿ, ಇದೆಲ್ಲ ಆಗುತ್ತಾ? ಇದು ಸಮಾನತೆಯನ್ನು ತೋರಿಸ್ದಂಗೆ ಆಗುತ್ತಾ? ಮಕ್ಕಳಲ್ಲಿ ನಾವು ಭೇದವನ್ನು ಮಾಡ್ದಂಗೆ ಆಗಲಿಲ್ವಾ? ನಾವು ಯಾವತ್ತೂ ಮಕ್ಕಳನ್ನು ಒಂದೇ ದೃಷ್ಟಿಯಿಂದ ನೋಡಬೇಕು ಅಂದರೆ ಸಮವಸ್ತ್ರ ಮೊದಲಿಂದಲೂ ಪಾಲನೆ ಮಾಡ್ಕೊಂಬಂದಿರೋದು ಒಳ್ಳೆಯದು. ಅವರವರ ಧರ್ಮದಲ್ಲಿ ಅವರ ಮನೆಗಳಲ್ಲಿ ಅವ್ರ ಧರ್ಮವನ್ನು ಪಾಲನೆ ಮಾಡಲಿ. ಎಲ್ಲ ಧರ್ಮದವರು ಅಷ್ಟೇ, ಅದು ಹಿಂದೂ ಧರ್ಮ ಇರಲಿ, ಮುಸ್ಲಿಂ ಧರ್ಮ ಇರಲಿ, ಕ್ರಿಶ್ಚಿಯನ್ ಧರ್ಮ ಇರಲಿ, ಬೌದ್ಧ ಧರ್ಮ ಇರಲಿ, ಅವ್ರವ್ರ ಧರ್ಮವನ್ನು ಅವ್ರ ಮನೆಗಳಲ್ಲಿ ಅವ್ರ ಸಮಾಜದಲ್ಲಿ ಅವರು ನಡೆಸ್ಕೊಂಡು ಹೋಗಲಿ. ಆದರೆ ಶಾಲಾ ವಿಚಾರ ಬಂದಾಗ ಶಾಲೆಗಳಲ್ಲಿ ಸಮವಸ್ತ್ರ ಖಂಡಿತ ಕಡ್ಡಾಯಗೊಳಿಸೋದು ಒಳ್ಳೆಯದು. ಯಾಕೆಂದರೆ ಮಕ್ಕಳಲ್ಲಿ ನಾವು ಭಿನ್ನತೆಯನ್ನು ಕಾಣಬಾರ್ದು, ಮಕ್ಕಳಲ್ಲಿ ಅವುಗಳಲ್ಲಿ ಒಡುಕು ಬರಬಾರ್ದು ಮನಸ್ಸಿನಲ್ಲಿ. ಅದು ಬರಬಾರ್ದು ಅಂದರೆ ಸಮವಸ್ತ್ರನೇ ಮುಂದುವರಿಸ್ಕೊಂಡು ಹೋಗೋದು ಒಳ್ಳೆಯದು. ಇದು ಖಂಡಿತ ಇದನ್ನು ವಾಪಸ್ ತಗೋಬೇಕು. ಈ ಹೇಳಿಕೆಯನ್ನು ಸನ್ಮಾನ್ಯ ಶಿಕ್ಷಣ ಸಚಿವರು, ಶಿಕ್ಷಣ ಮಂತ್ರಿ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಇದೆ. ಆದರೂ ಕೂಡ ಇನ್ನೂ ಅದು ತೀರ್ಪನ್ನೇ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್. ಈಗ ಹಿಜಾಬ್ನ ನಿಷೇಧವನ್ನ ಯಾವ ರೀತಿಯಾಗಿ ನೀವು ರದ್ದು ಮಾಡ್ತೀರಿ ಅಂತ ಒಂದಷ್ಟು ಸಂಘಟನೆಗಳು ಪ್ರತಿಭಟನೆ ಮುಖಾಂತರ ಪ್ರಶ್ನೆಯನ್ನ ಹಾಕ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಜೊತೆಗೆ ಸಮವಸ್ತ್ರ ಅನ್ನೋದು ಎಲ್ಲಾ ಮಕ್ಕಳಿಗೂ ಒಂದೇ ಆಗಿರಬೇಕು ಅಂತ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರವನ್ನ ಮಾಡ್ತಾರೆ. ಆದರೆ ಈಗ ಎಲ್ಲಾ ಜಾತಿಯವರು ಅಥವಾ ಎಲ್ಲಾ ಧರ್ಮದವರು ಅವರವರ ಬಟ್ಟೆಗಳನ್ನ ಹಾಕೊಂಡು ಬಂದ್ರೆ ಹೇಗಿರುತ್ತೆ? ಇದು ಸರಿಯೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ.